ಮೋದಿ ಮಿತವ್ಯಯ ಕರೆಯ ಬೆನ್ನಲ್ಲೇ ಶಾಕ್ ಎದುರಾಗಿರುವಂತದ್ದು. ಚಿನ್ನ ಬೆಳ್ಳಿ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಪೆಟ್ರೋಲ್ ರೇಟ್ ಬೆಂಗಳೂರಿನಲ್ಲಿ ₹3.30 ಏರಿಕೆ ಆಗಿದೆ. ಡೀಸೆಲ್ ಬೆಲೆ ₹11 ಏರಿಕೆ ಆಗಿದೆ. ಚಿನ್ನ ಬೆಳ್ಳಿ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಅದರ ಜೊತೆಗೆ CNG ದರವೂ ಕೂಡ ಏರಿಕೆ ಆಗಿದೆ. CNG ದರ 1 kgಗೆ ₹2 ಏರಿಕೆ ಆಗಿದೆ. ಇವೆಲ್ಲವೂ ಕೂಡ ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಹೇಳ್ತಾ ಇರುವಂಥದ್ದು. ನಾವು ಉಳಿದಂತೆ ಪ್ರೈವೇಟ್ನವರು ಅವರಿಗೆ ಬೇಕಾದ ರೀತಿಯಲ್ಲಿ ಏರಿಕೆ ಮಾಡಿಕೊಂಡಿದ್ದಾರೆ. CNGದು ಕೂಡ ಅಷ್ಟೇ, ಪೆಟ್ರೋಲ್ ಡೀಸೆಲ್ದು ಕೂಡ ಅಷ್ಟೇ. ಸರ್ಕಾರಿ ಸ್ವಾಮ್ಯದಲ್ಲಿ ಮಾತ್ರ ಇಷ್ಟಿಷ್ಟು ಏರಿಕೆ ಆಗಿರೋದು. ಇನ್ನು ₹91.50 ಇದ್ದಂಥ CNG ದರ ಈಗ ₹93 ಆಗಿದೆ. ಅದು ಮೊನ್ನೆ ಕೂಡ ₹5 ಏರಿಕೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಒಂದು ₹2 ಜಾಸ್ತಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಗ್ರಾಹಕರು ಏನು ಮಾತನಾಡಿದ್ದಾರೆ ನೋಡೋಣ. ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು ಅವ್ರ ಮೇಲೆ ಬಹಳ ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರು ಇಲ್ಲೇ ಅಲ್ಲ. ಅದರಿಂದ ಇದನ್ನ ಖಂಡಿಸ್ತೇವೆ. ಮೊದಲೆಲ್ಲ 50 ಪೈಸಾ, 75 ಪೈಸಾ, 25 ಪೈಸಾ ಹಿಂಗೆ ಜಾಸ್ತಿ ಮಾಡೋರು. ಈಗ ಏಕ್ದಮ್ ₹5, ₹3, ₹4 ಹಿಂಗೆ ಜಾಸ್ತಿ ಮಾಡ್ತಾರೆ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅಲ್ಲ ಸರ್, ಅಲ್ಲೆಲ್ಲ ಇದು ಒಂದು 10 ವರ್ಷದ ಹಿಂದೆ, 10-15 ವರ್ಷದ ಹಿಂದೆ ಎಷ್ಟು ₹52, ₹53 ಇತ್ತು. ಈಗ ಏಕ್ದಮ್ ₹5 ₹10 ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅವರೇ. ಹೊರೆ ಅನಿಸುತ್ತೆ, ತುಂಬ ಕಷ್ಟ ಆಗುತ್ತೆ ಏನು ಹೇಳ್ತೀರಾ ಗೌರ್ಮೆಂಟ್ ಸರ್. ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಗೌರ್ಮೆಂಟ್ ಸರಿಯಿಲ್ಲ ಅಂತಲೇ ಹೇಳ್ತೀನಿ. BJP ಗೌರ್ಮೆಂಟು ಮುಂಚಿತವಾಗಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರಬೇಕು, ಅದು ಮಾಡ್ಕೊಂಡಿಲ್ಲ ಅಂತ ನನ್ನ ಅನಿಸಿಕೆ. ಇದು ಡೇ ಬೈ ಡೇ ಇದು ಜನದ ಮೇಲೆ ತುಂಬ ಬರ್ಡನ್ ಜಾಸ್ತಿ ಆಗ್ತಾಯಿದೆ. ಇದು ಮಾಡಬಾರ್ದಾಗಿತ್ತು. ತುಂಬ ಸಫರ್ ಪಡ್ತಾಯಿದ್ದಾರೆ. ಆಲ್ರೆಡಿ ಗ್ಯಾಸ್ ಪ್ರಾಬ್ಲಮ್, ಗ್ಯಾಸು ರೇಟ್ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಎಲ್ಲ ಬ್ಲ್ಯಾಕ್ ರೇಟಲ್ಲೆಲ್ಲ ಮಾಡ್ತಾಯಿದ್ದಾರೆ. ಗ್ಯಾಸು ಪ್ರಾಬ್ಲಮೇ ಇದು ತುಂಬ ಅದು ಇಶ್ಯೂನೇ ಪ್ರಾಬ್ಲಮ್ ಆಗಿಲ್ಲ. ಇದರಲ್ಲಿ ಬೇರೆ ಪೆಟ್ರೋಲ್ ಬೇರೆ ಜಾಸ್ತಿ ಮಾಡಿದ್ದಾರೆ. ಮಿಡಲ್ ಕ್ಲಾಸ್ ಅವರಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ರವಿಕುಮಾರ್ ಮತ್ತು ಸಂಘದ ಮಾಜಿ ಕಾರ್ಯದರ್ಶಿ ಲೋಕೇಶ್ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ನಮ್ಮ ಪ್ರತಿನಿಧಿ ಶರಣು ಮಾತನಾಡಿಸಿದ್ದಾರೆ ನೋಡೋಣ. ಯುದ್ಧದ ಎಫೆಕ್ಟ್ ಈಗ ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಪೆಟ್ರೋಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಅಂತ ರವಿಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ದರ ಹೆಚ್ಚಳ ಆಗಿರೋದು ಇದು ಎಕ್ಸ್ಪೆಕ್ಟೆಡ್, ಇದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ? ಇದು ಎಕ್ಸ್ಪೆಕ್ಟೆಡೇ. ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಇದ್ವಿ, ಬಟ್ ನಾವು ಇಷ್ಟು ಕಮ್ಮಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಲ್ಲೂ ಇರಲಿಲ್ಲ. ನಾವೇನೋ ಒಂದು ₹7-8 ಅಥವಾ ₹10 ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಗೌರ್ಮೆಂಟ್ನವರು ಒಂದು ಕನ್ಸಿಡರೇಷನ್ ತೋರಿಸಿ ಕನ್ಸ್ಯೂಮರ್ಸ್ಗಳಿಗೆಲ್ಲನೂ ಜಾಸ್ತಿ ಹೊರೆ ಆಗಬಾರ್ದು ಅಂತ ಸುಮಾರು ಒಂದು ₹3.20 ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದ ಈ ಕಂಡೀಷನಲ್ಲಿ ನಮ್ಮಲ್ಲಿ ಜಾಸ್ತಿ ಮಾಡಿರೋದು ಗೌರ್ಮೆಂಟ್ನವರು ತುಂಬ ಕಮ್ಮಿ ಅಂತಲೇ ನನ್ನ ಅಭಿಪ್ರಾಯ. ಯಾಕೆಂದರೆ ಇವತ್ತಿನ ದಿವಸ ಡಾಲರ್ಗೂ ಇಂಡಿಯನ್ ರುಪೀಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದರ ಜೊತೆಗೆ ಕ್ರೂಡ್ ಆಯಿಲ್ ಬೆಲೆಗಳು ವಿಪರೀತ ಜಾಸ್ತಿ ಆಗಿದೆ. ಸಪ್ಲೈಸ್ ತೊಗೊಂಬರೋದು ಭಾಳ ಕಷ್ಟ ಆಗಿದೆ. ಇಷ್ಟೆಲ್ಲ ಆದ್ರೂ ನಮ್ಮ ದೇಶದಲ್ಲೇ ನಮ್ಮ ಪ್ರಧಾನಿಗಳು ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರು ಮತ್ತು ಕಂಪನಿಗಳು ಏನೋ ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡು ಬರೀ ಕಮ್ಮಿಯಾಗಿ ₹3 ಜಾಸ್ತಿ ಮಾಡಿದ್ದಾರೆ. ಇದು ಸಾಕಾಗುತ್ತೋ ಇಲ್ವೋ? ಯಾಕೆಂದರೆ ಜಾಸ್ತಿ ನಮಗೆ ಇದು ಯಾರೇ ಆಗಲಿ ದುಡ್ಡು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲ. ಏನಂದರೆ ಜನಗಳಿಗೆ ಸಪ್ಲೈ ಇಲ್ಲದೇ ಜಾಸ್ತಿ ಸಿಕ್ಕಾಪಟ್ಟೆ ನಮ್ಮ ದುಡ್ಡೇ ಇಲ್ಲದೇ ಆಯಿಲ್ ಖರೀದಿ ಮಾಡೋಕ್ಕೆ ಆಗದೇ ಇರುವಂಥ ಟೈಮಲ್ಲಿ ನಮ್ಮ ಕನ್ಸ್ಯೂಮರ್ಸು, ನಮ್ಮ ಗ್ರಾಹಕರೇ ತುಂಬ ತೊಂದರೆ ಆಗಬೇಕಾಗಿ ಬರುತ್ತೆ. ಅದು ಆರಂಭಿಕ ಆಘಾತ ಸರ್, ಇನ್ನೂ ಕೂಡ ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಅದು ಆಗದೇ ಇದ್ರೆ ನಾವು ಒಂದು ವಿಚಾರ ನಾನು ಹೇಳ್ತಾ ಇರೋದು, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಪೆಟ್ರೋಲ್ ಹೆಂಗೆ ತೊಗೊಂಬರಲಿ? ಕಂಪನಿ ಗೌರ್ಮೆಂಟ್ನವ್ರು ಹೆಂಗೆ ತೊಗೊಂಬಂದು ಕೊಡ್ತಾರೆ? ದೇಶಗಳಿಗೆ, ಎಸ್ಪೆಷಲಿ ಏಷ್ಯನ್ ಕಂಟ್ರೀಸ್ಗಳಿಗೆ ಇಲ್ಲ, ಬೇರೆ ದೇಶಗಳು ಕಂಪೇರ್ ಮಾಡೋ ನಮ್ಮ ಕಂಪ್ಯಾರಿಸನೇ ಇಲ್ಲ ಬಿಡಿ. ಯಾಕಂದರೆ ವಿ ಹ್ಯಾವ್ ಅಟ್ ಲೀಸ್ಟ್ ಎನ್ಶೂರ್ಡ್ ಪ್ರಾಪರ್ ಸಪ್ಲೈಸ್. ಇನ್ ಇಂಡಿಯಾ ಅಟ್ ಲೀಸ್ಟ್ ದರ್ ಇಸ್ ನೋ ಡಿಸ್ರಪ್ಷನ್, ಮೇಜರ್ ಡಿಸ್ರಪ್ಷನ್. ಈಗ ನೀವು ಪಾಕಿಸ್ತಾನ ತಗೊಳ್ಳಿ, ಬಾಂಗ್ಲಾದೇಶ ತಗೊಳ್ಳಿ, ಪೆಟ್ರೋಲು ಡೀಸೆಲ್ ಇಲ್ಲದೇ ಒದ್ದಾಡ್ತಾ ಇದ್ದಾರೆ. ಅಥವಾ ಶ್ರೀಲಂಕಾನೇ ತಗೊಳ್ಳಿ, ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇನ್ನೂ ಬಂದಿಲ್ಲ. ಸೊ ಅದು ಬರಬಾರ್ದು ಅಂದರೆ ಗೌರ್ಮೆಂಟು ರೇಟ್ಸು ಸ್ವಲ್ಪ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಬಟ್ ಜನಸಾಮಾನ್ಯರಾಗಿ, ವಾಹನ ಸವಾರರಾಗಿ ಒಂದು ₹40-50ವರೆಗೂ ಏರಿಕೆ ಆಗ್ಬೋದು ಅನ್ನುವಂಥ ಆತಂಕ ಇದೆ. ಅದು ನಿಜಾನಾ ಸರ್? ಅದು ಎಲ್ಲ ಅವರು ಸ್ಪೆಕ್ಯುಲೇಷನ್. ಅದು ಎಷ್ಟಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ರವಿ ಅವ್ರು ಹೇಳ್ದಂಗೆ ನನಗೆ ಆ ರೇಂಜ್ಗೆ ಹೋಗಂಗಿಲ್ಲ. ಅದು ಮಧ್ಯದಲ್ಲಿ ಎಲ್ಲೋ ಆಗುತ್ತೆ, ಗ್ರ್ಯಾಜುಲಿ ಸ್ಟಡಿಲಿ
ಒಂದೊಂದು ವೀಕ್ ಬೈ ವೀಕ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ದಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಗೈಡ್ಲೈನ್ಸ್ ವಿಚಾರವಾಗಿ ಸರ್ ನಿಮ್ಮ ತಕರಾರುಗಳೇನಿದಾವೆ ಸರ್? ಇಲ್ಲ, ನಮ್ಮ ಗೈಡ್ಲೈನ್ಸು ಅಂದರೆ ಇವಾಗ ರಿಸ್ಟ್ರಿಕ್ಷನ್ಸು ಮಾಡಬೇಡಿ, ಬಲ್ಕ್ ಕ್ವಾಂಟಿಟಿ ಎಲ್ಲ ಕೊಡಬೇಡಿ ಅಂತ ವಿ ಆರ್ ಪರ್ಫೆಕ್ಟ್ಲಿ ಅಗ್ರಿವೇಬಲ್ ವಿತ್ ದಟ್. ಬಟ್ ಲೈಕ್ ಈ ಸೈಡ್ ಈಗ ಬಸ್ಸಸ್ ಇದೆ, ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕ್ಕೊತಾ ಇದ್ದಾರೆ, ಅವ್ರು ಎಷ್ಟೋ ವರ್ಷಗಳಿಂದ ಹಾಕ್ಕೊತಾ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟ್ರ್ ಕೊಡ್ತೀವಿ, 300 ಲೀಟ್ರ್ ಕೊಡ್ತೀವಿ ಅಂದಾಗ ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ. ರಿಸ್ಟ್ರಿಕ್ಷನ್ ನೀವು ಆಚೆ ಕಡೆ ಇಂಡಸ್ಟ್ರೀಸಿಗೆ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ವಿ ಆರ್ ನೋ ಆಬ್ಜೆಕ್ಟ್. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮತ್ತು ಮಾಜಿ ಕಾರ್ಯದರ್ಶಿಯ ಮಾತು. ಕ್ಯಾಮರಾ ಪರ್ಸನ್ನ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18.